ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಆಗಿದೆ. ಮೊದಲು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನಾವು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಟೆಂಪಲ್ ಹತ್ರ, ಸೆಕೆಂಡ್ ಟೈಮು ಕ್ಯಾಬಲ್ಲಿ. ತುಂಬ ಸರಿ ಸಿಕ್ಕಿದ್ದೀವಿ, ಆದರೆ ಸಿಕ್ತಾಗೆಲ್ಲ ಬರೀ ಜಗಳನೇ ಆಡಿದ್ದೀವಿ. ಹೌದು, ನೀವು ನನ್ನನ್ನು ಟಾರ್ಚರ್ ಅಂತ ಬೈದಿದ್ದೀರಾ, ನಾನು ನಿಮ್ಮನ್ನ ಫ್ರಾಡ್ ಅಂತ ಬೈದಿದ್ದೀನಿ. ಒಬ್ರಿಗೊಬ್ರು ಮುಖ ನೋಡಲೇಬಾರ್ದು ಅನ್ನೋ ಲೆವೆಲ್ಗೆಲ್ಲ ಜಗಳಾಡಿದ್ದೀವಿ. ನಾವು ಇಷ್ಟೊಂದೆಲ್ಲ ಫೈಟಿಂಗ್ ಆಡಿದ್ರು ನೀವು ನನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಈಗಲೂ ನನಗಿದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ. ಆದರೂ ಒಂದು ಕೇಳ್ತೀನಿ, ಹೇಳ್ತೀರಾ? ನಾನಿಷ್ಟ ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಇದೆಲ್ಲ ಹೇಗೆ ಸಾಧ್ಯ? ಅಂದರೆ ಯಾವ ಕಾರಣದ ಮೇಲೆ ಒಪ್ಪಿಗೆ ಕೊಟ್ರಿ ಅಂತ ಚೂರು ಹೇಳ್ತೀರಾ? ಹೇಳಿ. ಇದೇನ್ರಿ, ಉತ್ತರ ಕೊಡ್ತೀರಾ ಅಂದ್ಕೊಂಡ್ರೆ ಪವರ್ಫುಲ್ ಪಂಚ್ ಕೊಡೋದಕ್ಕೆ ಬರ್ತಿದ್ದೀರಾ? ಸಾರಿ ಯಾಕೆ ಕೇಳ್ತಾ ಇದ್ದೀರಾ? ಅಯ್ಯೋ, ನಾನು ನಿಮಗೆ ನಿಜವಾಗ್ಲೂ ಅಷ್ಟೊಂದು ಇಷ್ಟ ಆಗಿದ್ದೀನಾ? ನಾನು ಸಪ್ತಮಿನ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಅನಿಸುತ್ತೆ. ಅರೆ, ನಿಜವಾಗ್ಲೂ ಒಳ್ಳೆ ಗುಣಗಳಿದೆ. ಅದಲ್ಲದೆ ಮುಖನೂ ನೋಡದೆ ಇಷ್ಟಪಟ್ಟಿದ್ದು ನನ್ನ ಮನಸ್ಸಲ್ಲಿದ್ದಿದ್ದು ಸಪ್ತಮಿನೇ. ನನ್ನ ಸಪ್ತಮಿನೂ ಒಂದು ಮಾಡೋಕ್ಕೆ ದೇವರು ತುಂಬ ಲೆಕ್ಕಾಚಾರ ಮಾಡಿ ಈ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾನೆ ಅನಿಸುತ್ತೆ. ಇದೆಲ್ಲ ನೋಡಿದ್ರೆ ನನಗೆ ಸಂಬಂಧಕ್ಕೆ ಒಪ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಸಪ್ತಮಿ ಸಾರಿ ಕೇಳಿದ ಮೇಲೂ ನಾನು ಸುಮ್ಮನೆ ಇದ್ದರೆ ಚೆನ್ನಾಗಿರಲ್ಲ. ಏನ್ 450 ಸರ್, ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಸಪ್ತಮಿ, ನಾವು ಫಸ್ಟ್ ಟೈಮ್ ಸಿಕ್ತಾಗ್ಲಿಂದನೂ ಬರೀ ಜಗಳನೇ ಆಡ್ತಿದ್ದೀವಿ. ಪ್ಲೀಸ್, ಅವತ್ತಿಂದ ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ಮರ್ತು ಬಿಡಿ. ಸಾರಿ. ಇಲ್ಲ, ಚಾನ್ಸೇ ಇಲ್ಲ. ನಾನಂತೂ ಅದನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಏನು ಸಪ್ತಮಿ ಅವರೇ, ನಾನು ಸಾರಿ ಕೇಳಿದ ಮೇಲೂ ನೆನಪಲ್ಲಿ ಇಟ್ಕೋಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮನ್ನ ಫಸ್ಟ್ ಮೀಟ್ ಮಾಡಿಸಿದ್ದೆ ಲಕ್ಷ್ಮಿ ಇಲ್ಲ ಅಂದಿದ್ರೆ ನಾವು ಯಾವತ್ತೂ ಮೀಟ್ ಆಗ್ತಾನೆ ಇರಲಿಲ್ಲ. ಅದಲ್ಲದೆ ನಾವಿಬ್ರು ಮಧ್ಯೆ ಜಗಳ ಶುರು ಆದ್ರು ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬರೋ ಕಾರಣನೂ ಲಕ್ಷ್ಮಿನೇ. ಅದಕ್ಕೆ ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿರೋದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೆಲ್ಲ ಸ್ವೀಟ್ ಮೆಮೊರೀಸಲ್ಲಿ ಭದ್ರವಾಗಿರುತ್ತೆ. ಹೌದು, ನೀವೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಇದೇನಾ ಅಥವಾ ಬೇರೆ ಏನಾದರೂ ಇದೆಯಾ? ಅದು ಇದೆಯಾ? ಇದೆ, ತುಂಬಾ ಇಂಪಾರ್ಟೆಂಟು. ಆದರೆ ಏನಾಯ್ತು? ಇಲ್ಲಿವರೆಗೂ ಆರಾಮಾಗೆ ಮಾತಾಡ್ತಿದ್ರಿ, ಈಗ ನೋಡಿದ್ರೆ ಅದು ಅದು ಅಂತಿದ್ದೀರಾ? ಅದು ಹೇಗೆ ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಗಂಟ್ಲಲ್ಲೇ ಸಿಗಾಕೊಬಿಟ್ಟಿದೆ. 450 ರೂಪಾಯಿ ಕೊಡು ಅಂತ 500 ಸರಿ ಫೋನ್ ಮಾಡೋ ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ವಾ? ನಂಬ್ಕೊಂಡೆ ಬಿಡಿ. ಅಯ್ಯೋ, ಕೈ ತೆಗೀರಿ, ತಿರ್ಗಿ.
ತಿರುಗಿ ಕೈ ಇಳಿಸಿ. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಅಂದೆ. ಈಗ ಹೇಳಿ. ಈ ಕಣ್ಣು ಹಿಂಗೆ ನೋಡ್ತಿದ್ರೆ ನಾನು ಕಳೆದೋಗೋದೆ ಅಂತೂ ಗ್ಯಾರಂಟಿ. ಏನಂದ್ರಿ? ಅದು ಒಂದು ಇಂಪಾರ್ಟೆಂಟ್ ವಿಷಯ. ಅದನ್ನೇ ತಾನೇ ಕೇಳ್ತಿರೋದು, ಹೇಳಿ. ನಿಮ್ಮ ಕಣ್ಣನ್ನೇ ನೋಡ್ತಿದ್ರೆ ನಿಜವಾಗ್ಲೂ ಮಾತಾಡೋದಕ್ಕಂತೂ ಆಗಲ್ಲ. ಹಾಗೆ ನಿಮ್ಮನ್ನೇ ನೋಡ್ತಿರ್ಬೇಕು ಅನ್ನಿಸ್ತಾ ಇದೆ. ನಾನೊಂದು ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ ಸ್ವಾಮಿ ಹತ್ರ ಎಲ್ಲ ವಿಷಯನೂ ಹೇಳಿ ಕಳಿಸ್ತೀನಿ. ಅವರೇ ನಿಮಗೆ ಎಲ್ಲ ವಿಷಯನೂ ಹೇಳ್ತಾನೆ. ಆಯ್ತಾ? ಅವನೇ ಬರ್ತಾನೆ. ಬರ್ತಾನೆ. ಸ್ವಾಮಿ ಬಾ, 5 ನಿಮಿಷ ಮಾತಾಡ್ಬೇಕು. ಏ ಸ್ವಾಮಿ, ನೀನ್ ಕೂತ್ಕೊಳ. ನಾಗರಾಜು, ನೀನ್ ಅವನ ಜೊತೆ ಹೋಗಿ ಏನು ಅಂತ ಕೇಳ್ಕೊಂಬಾ. ಸರಿ ಅಮ್ಮ. ಛೇ, ಸಪ್ತಮಿ ಹತ್ರಗೆ ಎಲ್ಲ ಕಂಡೀಷನ್ ಹೇಳ್ಕೊಳ್ಳೋಣ ಅಂದರೆ ಸರಿಯಾಗಿ ಹೇಳೋದಕ್ಕೆ ಆಗಿಲ್ಲ. ಶ್ರೀಮಂತು, ಅಪ್ಪ ನೀವಾಗ ಬರೋದಕ್ಕೆ ಹೋದ್ರಿ? ನಾನು ಸ್ವಾಮಿ ಕರೆದಿದ್ದು. ಸ್ವಾಮಿಯಲ್ಲಿ ಮೊದಲು ನಾನು ಕೇಳಿದಕ್ಕೆ ಉತ್ತರ ಕೊಡು. ಸಪ್ತಮಿ ಹತ್ರ ಏನೋ ಮಾತಾಡಬೇಕು, ಏನೋ ಹೇಳಬೇಕು ಅಂತ ಹೇಳಿದೆಯಲ್ಲ, ಅದೆಲ್ಲ ಮಾತಾಡಿದ್ಯಾ? ಅದನ್ನು ನಿಮ್ಮ ಹತ್ರ ಹೇಗೆ ಹೇಳಲಿ ಅಪ್ಪ? ಯಾಕೋ ಶ್ರೀಮಂತು, ಸಪ್ತಮಿಗೆ ಬೇಜಾರಾಗೋ ಥರ ಏನಾದರೂ ನಡ್ಕೊಂಡ್ಯಾ? ಅಯ್ಯೋ ಅಪ್ಪ, ಹಾಗೆಲ್ಲ ಏನೂ ಇಲ್ಲ. ನಾನು ಏನು ಹೇಳಬೇಕು ಅಂತ ಅನ್ಕೊಂಡು ಹೋಗಿದ್ನೋ ಅದನ್ನ ಸಪ್ತಮಿ ಹತ್ರ ಹೇಳೋದಕ್ಕಾಗಲಿಲ್ಲ. ನಿಂಗೆ ಸಪ್ತಮಿ ಇಷ್ಟ ಆಗಿದ್ದಾಳೆ ಅಲ್ವಾ? ನಮ್ಮ ಹುಡುಗಂಗೆ ಸಪ್ತಮಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ಬಿಡ್ತೀನಿ ಬಿಡು. ಅಪ್ಪ, ನಾನು ಸಪ್ತಮಿ ಹತ್ರ ಮಾತಾಡಿ ಅವಳೊಪ್ಪಿಗೆ ತೊಗೊಂಡ ಮೇಲೇ ನನ್ನೊಪ್ಪಿಗೆ ಹೇಳೋದಕ್ಕಾಗೋದು. ಒಂದು ಕೆಲಸ ಮಾಡಿಪ್ಪ, ಹುಡುಗಿ ತಂದೆ ಕರೆದು ಹುಡುಗಿ ಇಷ್ಟ ಆಗಿದ್ದಾಳೆ, ಆದರೆ ಅವ್ನ ನಿರ್ಧಾರನ ಈಗ ಹೇಳೋದಕ್ಕಾಗಲ್ವಂತೆ, ಸ್ವಲ್ಪ ಟೈಮ್ ತೊಗೊಂಡು ಹೇಳ್ತಾನಂತೆ ಅಂತ ಏನೋ ಒಂದು ನೈಸಾಗಿ ಹೇಳಿಪ್ಪ. ಅದನ್ನ ಹೇಳಿ ಫಸ್ಟ್ ಬನ್ನಿ, ಇಲ್ಲಿಂದ ಹೊರಡೋಣ. ಶ್ರೀಮಂತು, ಈ ಥರ ಎಲ್ಲ ಹೇಳೋದು ಹೇಗೋ? ಹೆಣ್ಣಿನ ಮನೆಗೆ ಬಂದು ನಮ್ಗೆ ಒಪ್ಪಿಗೆ ಆಗಿದೋ ಇಲ್ವೋ ಅಂತ ಹೇಳೋಕೆ ಟೈಮ್ ಬೇಕು ಅನ್ನೋದು ಸರಿ ಇರಲ್ಲ ಕಣೋ. ಅಪ್ಪ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ, ಆದರೆ ನನ್ನ ಕಷ್ಟನ ಚೂರು ಅರ್ಥ ಮಾಡ್ಕೊಳ್ಳಿ. ನಿನ್ನ ಕಷ್ಟ ಏನು ಅಂತ ಹೇಳು.